ಮಾಂಗಲ್ಯ ಬಂಧನ ಅಧ್ಯಾಯ 4. ಕೊನೆಯ ಆ 3 ಸಾಲನ್ನ ಮತ್ತೆ ಮತ್ತೆ ಓದ್ತಾಳೆ. ತನಗೆ ಅರಿವೇ ಇಲ್ಲದೆ ಸಂಗೀತ, ಅಂದ್ರೆ ನನ್ನ ಕಾಳಿದಾಸನ ಹೆಸರು ಹರ್ಷ ಅಂತನಾ? ಅಯ್ಯೋ, ನಾನು ಕೇಳೇ ಇಲ್ವಲ್ಲ ಅಂತ ನನ್ನ ಪೆದ್ದುತನಕ್ಕೆ ನಕ್ಕು ಮತ್ತೆ ಮತ್ತೆ ಆ ಪತ್ರನ ಓದುತ್ತಾಳೆ. ಖುಷಿಗೆ ಅವಳ ಮುಖ ತಾವರೆ ಹೂವಿನಂಗೆ ಅರಳಿರುತ್ತೆ. ಇದನ್ನೆಲ್ಲ ಗಮನಿಸಿದ ಶಾರದಾ ಅವರು ಮಗಳ ನಗು ಮುಖವನ್ನ ಕಣ್ತುಂಬಿಕೊಳ್ತಾರೆ. ಅಂದು ಕಾರ್ತಿಕ ಮಾಸದ ಮೊದಲನೇ ವಾರದ ಶುಭ ಶುಕ್ರವಾರ. ಸಂಗೀತಾಳ ಮನೆಯ ಮುಂದೆ ಚಪ್ಪರ ಹಾಕೋ ಶಾಸ್ತ್ರ ನಡೀತಾ ಇರುತ್ತೆ. ಇತ್ತ ಹರ್ಷ ಅವರ ಮನೆಯಲ್ಲೂ ಅದೇ ಶಾಸ್ತ್ರ ನಡೀತಾ ಇರುತ್ತೆ. ಅವತ್ತು ರಾತ್ರಿ ಸಂಗೀತಾಳಿಗೆ ಮೆಹಂದಿ ಹಾಕೋಕೆ ಬಂದ ಹುಡುಗಿ ಸಂಗೀತಾಳ ಕೈಯಲ್ಲಿ ಶ್ರೀಮತಿ ಸಂಗೀತ ಹರ್ಷ ಅಂತಾನೆ ಬರೆದಿರುತ್ತಾಳೆ. ಜೊತೆಗೆ ಒಂದು ಮೈಕ್ ಚಿತ್ರ ಬಿಡಿಸಿ ಅದರ ಮುಂದೆ ಸಂಗೀತ ಮತ್ತೆ ಹರ್ಷ ನಿಂತು ಹಾಡೋ ಥರ ಮೆಹಂದಿ ಹಾಕಿರ್ತಾಳೆ. ಅದೆಷ್ಟು ಬಾರಿ ಸಂಗೀತ ಆ ಮೆಹಂದಿ ಹಾಕೋ ಹುಡುಗಿಗೆ ಧನ್ಯವಾದ ಹೇಳಿದ್ದಳು ಆ ದೇವನೇ ಬಲ್ಲ. ಆ ರಾತ್ರಿ ಪೂರ್ತಿ ಸಂಗೀತ ಆ ಮೆಹಂದಿನೇ ನೋಡುತ್ತಿರುತ್ತಾಳೆ. ಇತ್ತ ಹರ್ಷ ಸಂಗೀತಾಳನ್ನ ನೆನೆದು ಅವಳ ಇಷ್ಟದಂತೆ ತನ್ನ ಕೋಣೆನೆಲ್ಲ ಬದಲಾವಣೆ ಮಾಡ್ತಿರ್ತಾನೆ. ತನ್ನ ಮನದರಸಿ ಬಂದಾಗ ಅವಳಿಗೆ ಯಾವ ಒಂದು ಕೊರತೆನೂ ಬರಬಾರದು ಅನ್ನೋದು ಅವನ ಹಂಬಲ. ಅಂದು ಭಾನುವಾರ, ಅವರ ಮದುವೆ ದಿನ. ಅವರು ಮೊದಲನೇ ಸಲ ಭೇಟಿಯಾದ ಅದೇ ದೇವಿ ದೇವಸ್ಥಾನದಲ್ಲಿ ಮದುವೆ ತಯಾರಿ ನಡೀತಾ ಇರುತ್ತೆ. ಇತ್ತ ಸಂಗೀತ ಕೆಂಪು ಮತ್ತೆ ಹಳದಿ ಮಿಶ್ರಿತ ಸೀರೆಯಲ್ಲಿ ಮಿಂಚುತ್ತಾ ಇದ್ರೆ, ಅತ್ತ ಹರ್ಷ ಶುದ್ಧ ಬಿಳಿ ಅಂಗಿ, ಕೆಂಪು ಬಾರ್ಡರ್ ಇರೋ ಪಂಚೆಯಲ್ಲಿ ಜನಮನ ಸೆಳಿತಾ ಇರ್ತಾನೆ. ಪುರೋಹಿತರು ಮಂತ್ರಗೋಷ್ಠಿಯನ್ನ ಹೇಳುವಾಗ ಅಂತರ್ಪಟದ ಹಿಂದೆ ನಿಂತಿರ್ತಾರೆ ಸಂಗೀತ ಹರ್ಷ. ಅಂತರ್ಪಟ ಸರಿದ ಕೂಡಲೇ ನಾಚಿಕೆಯಿಂದ ಸಂಗೀತ ತಲೆ ತಗ್ಗಿಸಿದ್ರೆ, ತನ್ನ ಮನದರಸಿನ ಎಲ್ಲರ ಸಮ್ಮುಖದಲ್ಲಿ ಕೈ ಹಿಡಿತಿದ್ದೀನಿ ಅಂತ ಹರ್ಷ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿರ್ತಾನೆ. ಹಸೆಮಣೆ ಮೇಲೆ ಕೂತ ಜೋಡಿ ಮಾಡಿರುತ್ತೆ ಎಲ್ಲರಿಗೂ ಮೋಡಿ. ಪುರೋಹಿತರು ಗಟ್ಟಿಮೇಳ ಅಂದಾಗ ಮಂಗಳವಾದ್ಯ ಶುರುವಾಗುತ್ತೆ. ಜೊತೆಗೆ ಮಂತ್ರಗೋಷ್ಠಿನೂ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬಗ್ನಾಮಿ ಸುಭಗೆ ತ್ವಂ ಜೀವ ಶರಧಾಂ ಶತಂ ಕಾಯ ವಾಚ ಮನಸ ಅಂತ ಸಂಗೀತಾಳ ಕೊರಳಿಗೆ 3 ಗಂಟು ಹಾಕ್ತಾನೆ ಹರ್ಷ. 2 ಮನಸ್ಸುಗಳು 2 ಮನೆಗಳು ಆ 3 ಗಂಟಲ್ಲಿ ನೆಂಟಾಗಿ ಇರ್ತವೆ. 7 ಹೆಜ್ಜೆ ಇಡ್ತಾ ಸಪ್ತಪದಿ ತುಳಿತಾರೆ ನವಜೋಡಿ. 1ನೇ ಹೆಜ್ಜೆಯು ನಿನ್ನ ಹೃದಯದ ಬಡಿತ ನನ್ನ ಹೃದಯದ ಬಡಿತ ಒಂದೇ ಆಗಿರಬೇಕು ಅಂತ 1ನೇ ಹೆಜ್ಜೆ ಇಡ್ತಾರೆ. 2ನೇ ಹೆಜ್ಜೆಯು ಸುಖ ದುಃಖದಲ್ಲೂ ಜೊತೆಯಾಗಿರೋಣ ಅಂತ 2ನೇ ಹೆಜ್ಜೆ ಇಡ್ತಾರೆ. 3ನೇ ಹೆಜ್ಜೆ 3 ಕಾಲದಲ್ಲೂ ಮುಖ್ಯ ನೀನೆ ಎಂದು ಬಾಳುವೆ ಅಂತ 3ನೇ ಹೆಜ್ಜೆ ಇಡ್ತಾರೆ. 4ನೇ ಹೆಜ್ಜೆ ಎಂದೆಂದಿಗೂ ನಮ್ಮ ನಡುವೆ ಪ್ರೀತಿ ಗೌರವ ಶಾಶ್ವತವಾಗಿ ಉಳಿಯಲಿ ಅಂತ 4ನೇ ಹೆಜ್ಜೆ ಇಡುತ್ತಾರೆ. 5ನೇ ಹೆಜ್ಜೆ ಸದ್ಗುಣ ಮತ್ತೆ ವಿವೇಕವುಳ್ಳ ಮಕ್ಕಳು ನಮ್ಗೆ ಆಗಲಿ ಅಂತ ಆ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ 5ನೇ ಹೆಜ್ಜೆ ಇಡುತ್ತಾರೆ. 6ನೇ ಹೆಜ್ಜೆ ಎಂಥ ನೋವು ನಲಿವಲ್ಲೂ ನಾನು ನಿನ್ನವ ಅಂತ ಮಾತು ಕೊಡ್ತಾ 6ನೇ ಹೆಜ್ಜೆ ಇಡ್ತಾರೆ. 7ನೇ ಹೆಜ್ಜೆ 7 ಜನ್ಮದಲ್ಲೂ ನಾವು ಹೀಗೆ ಜೊತೆಯಾಗಿ ಇರಬೇಕು ಅಂತ ಬೇಡ್ತಾ 7ನೇ ಹೆಜ್ಜೆ ಇಟ್ಟು ಸಪ್ತಪದಿಯನ್ನ ಮುಗಿಸುತ್ತಾರೆ. ಮದುವೆ ಅನ್ನೋ ಸುಂದರ ಬಂಧನದಿ ಹರ್ಷ ಮತ್ತೆ ಶ್ರೀಮತಿ ಸಂಗೀತ ಹರ್ಷ ಒಂದಾಗುತ್ತಾರೆ. ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇದೊಂದು ಸಣ್ಣ ಕಥೆಯಾಗಿದೆ. ಧನ್ಯವಾದಗಳು.